A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಯರಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಅಭಿವೃದ್ಧಿಗೆ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆ ಕುಕನೂರಿನಿಂದ ತಿಮ್ಮಾಪುರ ಲಕ್ಕುಂಡಿ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಸುತ್ತಿ ಬಳಸಿ 64 ಕಿಲೋಮೀಟರ್ ಚಲಿಸುವ ಬದಲು ಕುಕನೂರು ತಾಲೂಕು ಪಟ್ಟಣದಿಂದ ಎರೆಹಂಚಿನಾಳ ಕಣಗಿನಾಳ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ 30 ಕಿಲೋಮೀಟರ್ ಕಡಿಮೆ ಅಂತರ ಆಗುವ ಈ ಒಳ ರಸ್ತೆ ಕಾಮಗಾರಿ ಡಂಬರೀಕರಣ, ಹಳ್ಳಕ್ಕೆ ಸೇತುವೆ, ಹೊಸ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು. ಅದರಂತೆ ಎರೆಹಂಚಿನಾಳ ಗ್ರಾಮದಿಂದ ನೆರೆಗಲ್ ಪಟ್ಟಣಕ್ಕೆ ಹೋಗುವ ಈ ರಸ್ತೆಯ ಡಂಬರೀಕರಣ, ರಸ್ತೆ ಕಿತ್ತು ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದ್ದನ್ನ ಶೀಘ್ರದಲ್ಲೇ ಮಾಡಿಕೊಡಬೇಕು. ಅದರಂತೆ ಎರೆಹಂಚಿನಾಳ ಗ್ರಾಮದಿಂದ ಕೊಟ್ಟುಮಚ್ಚಿಗಿ ಗ್ರಾಮಕ್ಕೆ ಹೋಗುವ ಅರ್ಧಕ್ಕೆ ಉಳಿದಿರುವ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ಎರೆಹಂಚಿನಾಳ ಸೀಮೆಯ ರಸ್ತೆಗೆ ಮರು ಡಂಬರೀಕರಣವನ್ನ ಮಾಡಬೇಕು. ಮಧ್ಯದಲ್ಲಿ ಇರುವ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು. ಅದರಂತೆ ಎರೆಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ 4 ಬಯಲು ಶೌಚಾಲಯದ ನಿರ್ಮಾಣವನ್ನ ಮಾಡಿಕೊಡಬೇಕು. ಕೊಪ್ಪಳ ಜಿಲ್ಲಾದ್ಯಂತ ಪ್ರತಿ ವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗುತ್ತಿದ್ದಾರೆ. ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜಮೀನನ್ನ ಬಿತ್ತನೆ ಮಾಡದೆ ಬಿಟ್ಟಿದ್ದಾರೆ. ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯ ರೈತರಿಗೆ ಜಿಂಕೆ ವನ ನಿರ್ಮಾಣ ಮಾಡಬೇಕು. ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಚೇರಿಯಲ್ಲಿ ಈ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಈ ಮನವಿ ಸ್ವೀಕರಿಸಿದ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರು ಈ ರಸ್ತೆ ಕಾಮಗಾರಿ ಡಂಬರೀಕರಣ, ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಹಾರ್ದಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ರವರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಕಳಿಸಿಕೊಡುವುದಾಗಿ ಸಂಸದರು ಭರವಸೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರಡ್ಡಿ, ಉಮೇಶ್ ನಾಗರಡ್ಡಿ, ಸರೋಜಾ ಪತ್ತಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಅಂದಪ್ಪ ಕೋಳೂರ್, ಕೊಪ್ಪಳ ನ್ಯೂಸ್. ಇಂದು ನಮ್ಮ ಕುಕನೂರ್ಲಿಂದ ಚಿಕ್ಕನಕೊಪ್ಪದವರೆಗೆ 6 ಕಿಲೋಮೀಟರ್ ಅಷ್ಟೇ. ಎರೆಹಂಚ ಗ್ರಾಮದಿಂದ ಕಣ್ಣಾಳವರೆಗೆ 13 ಕಿಲೋಮೀಟರ್ ಅಷ್ಟೇ ಐತಿ. ಅಂದ್ರೆ ಇವತ್ತು ಎಷ್ಟೈತೆ, ಕುಕನೂರ್ಲಿಂದ ನೇರ್ ಗದಗ ಪಟ್ಟಣಕ್ಕೆ ಹೋಗ್ಬೇಕಾದ್ರ ಇದು 30 ಕಿಲೋಮೀಟರ್ ಆಗುತ್ತೆ. ಇವತ್ತು ತಿಮ್ಮಾಪುರ, ಹಳ್ಳಿಗುಡಿ, ಏನು ಹರ್ಲಾಪುರ, ಈ ಲಕ್ಕುಂಡಿ ಮಾರ್ಗವಾಗಿ ಹೋದ್ರ 64 ಕಿಲೋಮೀಟರ್ ಆಗುತ್ತೆ. ಇದು ಒಳಗಾಗುತ್ತೆ, ಸಮೀಪ ಆಗುತ್ತೆ ಅಂತ ಒಂದು 15 ವರ್ಷದಿಂದ ನಾವು ಮನವಿ ಕೊಟ್ಕೊಂತ ಬಂದ್ವಿ. ಅದೇ ತರನಾಗಿ ಇವತ್ತು ನಾವು ರಾಜಶೇಖರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವ್ರ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ. ಅದೇ ತರನಾಗಿ ನಮ್ದು ಈಗ ಮುಂಗಾರಿ ರೈತರು ಮುಂಗಾರಿ ಬಿತ್ತಾರ. ಜಿಂಕಿಗಳು ಎಷ್ಟೋ ದಿನ 2009ರಿಂದ ಒಂದು ಹೋರಾಟ ಮಾಡಿದೆ, ಏನೋ ಒಂದು ಜಿಂಕಿ ವನ ಮಾಡಿಲ್ಲ. ಇವತ್ತು ಜಿಂಕಿ ಸಲುವಾಗಿ ಕೆಲವೊಬ್ರು ಕರೆವಲ್ಲ ಬಿಡೋಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಹಣ್ಣಿನ ಏಟ್ ಕಾಟ ಇವತ್ತು ಮತ್ತೆ ತಿಂಗಳದಾಗ ಮನೆ ಬಿತ್ತಾರ, ಇನ್ನೂ ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಕಾಟ ಹೆಚ್ಚಾಗಿ ಅದೊಂದು ಜಿಂಕಿದ್ ಒಂದು ವನ ಮಾಡ್ರಿ, ಅನುಕೂಲ, ರೈತಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ವಿ. ಅದೊಂದು ಮಾಡ್ತು ಅಂತ ಹೇಳಿದಾರೆ. ಈ ಕೆಲವೊಂದು ರಸ್ತೆ ಅಲ್ದ ಇವತ್ತು ನೆರೆಗಲ್ ರಸ್ತೆ, ಆಮೇಲೆ ಕೆಲವೊಂದು ಅದು ಕಿತ್ತೈತಿ, ಅದನ್ನು ಮಾಡಂತ ಹೇಳಿವಿ. ಉಂಚಿದಾರಿ ರಸ್ತೆಕ್ಕೆ ಸೇತುವೆ ನಿರ್ಮಾಣ ಮಾಡಂತೇವಿ, ಅದು ಒಂದೈತಿ. ಬಯಲು ಶೌಚಾಲಯ ಮಾಡಂತೀವಿ ಎರೆಹಂಚ ಗ್ರಾಮದಲ್ಲಿ, ಅದಕ್ಕೆ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ. ಇವತ್ತೇನು ವಿವಿಧ ಉಂಚಿದಾರಿ ಆಯ್ತು ಎಲ್ಲ ಅಭಿವೃದ್ಧಿ ಕೆಲಸನ ನಾವು ಎಲ್ಲಕ್ಕೂ ಇವತ್ತು ಮನವಿ, ಇವತ್ತು ಡಿಸಿಗೆ, ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ. ಎಲ್ಲ ಮನೆ ಮಾಡಿಕೊಡ್ತು ಅಂತಾನ ಒಂದು ಅವರು ಹೋದ್ರು. ಇವತ್ತೇನು ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ಶಾಸಕರ ಸಂಸದರು ಇವತ್ತು ರಾಯರೆಡ್ಡಿಗೆ ಹೇಳಿ ನಮ್ಮ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಾರ. ಅದು ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ.